ನೋಡಿ, ಕೊಪ್ಪಳದಲ್ಲಿ ರಿಪಬ್ಲಿಕ್ ಕನ್ನಡ ವರದಿಯ ಒಂದು ನಿರಂತರವಾದ ವರದಿ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಾರಣ, ಕಳೆದ 4 ತಿಂಗಳಿನಿಂದ ತಾಯಿ ಕಾರ್ಡ್ ವಿತರಣೆ ಆಗ್ತಾ ಇರಲಿಲ್ಲ. ಹಾಗಾಗಿ ಯಾವಾಗ ರಿಪಬ್ಲಿಕ್ ಕನ್ನಡ ಇದರ ಪರವಾಗಿ ಧ್ವನಿಯನ್ನ ಇತ್ತು, ಕೂಡಲೇ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಗೊತ್ತಾ? ಆ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಕಳೆದ 4 ತಿಂಗಳಿಂದ ಗರ್ಭಿಣಿ ಮಹಿಳೆಯರಿಗೆ ಸರ್ಕಾರ ನೀಡತಕ್ಕಂತಹ ತಾಯಿ ಕಾರ್ಡ್ ಏನಿತ್ತು, ಈ ತಾಯಿ ಕಾರ್ಡ್ ಅನ್ನ ಕೊಡೋದನ್ನ ಸರ್ಕಾರ ಬಂದ್ ಮಾಡಿತ್ತು. ಈ ಬಗ್ಗೆ ಏನಂತಂದ್ರೆ ರಿಪಬ್ಲಿಕ್ ಕನ್ನಡ ಏನಂತಂದ್ರೆ ಒಂದು ವಿಸ್ತೃತವಾದಂತಹ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. ಈ ಸುದ್ದಿಯ ಹಿನ್ನೆಲೆಯಲ್ಲಿ ಈ ಸದ್ಯ ಏನಂತಂದ್ರೆ ಸರ್ಕಾರ ಹಾಗೂ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಸದ್ಯ ಏನಂತಂದ್ರೆ ಕೊಪ್ಪಳ ಜಿಲ್ಲೆಗೆ 10,000 ತಾಯಿ ಕಾರ್ಡ್ಗಳನ್ನ ಈಗಾಗಲೇ ಪೂರೈಕೆ ಮಾಡಿದೆ. ಸದ್ಯ ನಾನು ಏನಂತಂದ್ರೆ ಕೊಪ್ಪಳದ THO ಆಫೀಸ್ ನಲ್ಲಿ ಇದೀನಿ. ಇಲ್ಲಿ ಬಂದಂತಹ ತಾಯಿ ಕಾರ್ಡ್ಗಳನ್ನ ತೋರಿಸ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯ ನೀವು ನೋಡ್ತಾ ಇರಬಹುದು, ಏನಂತಂದ್ರೆ ಕಳೆದ 4 ತಿಂಗಳಿಂದ ಈ ಒಂದು ತಾಯಿ ಕಾರ್ಡ್ ಗಳನ್ನ ವಿತರಣೆ ಆಗ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಏನಂತಂದ್ರೆ ತಾಯಿ ಕಾರ್ಡ್ಗಳು ಬಂದಿಲ್ಲ, ಏನು ಡಿಸ್ಟಿಕ್ ಇಂದ ತಾಲೂಕ್ ಪ್ಲೇಸ್ ಗಳಿಗೆ ಮತ್ತು PHC ಗಳಿಗೆ ತಾಯಿ ಕಾರ್ಡ್ಗಳು ಬಂದಿಲ್ಲ ಅಂತಕ್ಕಂಥ ಒಂದು ಕಾರಣದಿಂದ ಯಾವುದೇ ಒಂದು ಗರ್ಭಿಣಿ ಮಹಿಳೆಯರಿಗೆ ಈ ಒಂದು ತಾಯಿ ಕಾರ್ಡ್ ಅನ್ನ ಕೊಡ್ತಾ ಇರಲಿಲ್ಲ. ಇದರಿಂದ ಏನಂತಂದ್ರೆ ಏನು ತಾಯಿ ಮತ್ತು ಮಗುವಿನ ಮತ್ತು ಏನಂತಂದ್ರೆ ಗರ್ಭಿಣಿಯರ ಡಾಟಾವನ್ನ ಹೇಗೆ ಏನು ಸುರಕ್ಷಿತವಾಗಿ ಇಡಬೇಕು, ಮತ್ತೆ ಅದರ ಬಗ್ಗೆ ಏನಂತಂದ್ರೆ ಯಾವ ರೀತಿ ಲಸಿಕೆಯನ್ನ ಕೊಡಬೇಕು, ಎಲ್ಲ ಮಾಹಿತಿಗಳನ್ನ ಇಡ್ಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಈ ಬಗ್ಗೆ ಏನಂತಂದ್ರೆ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು ಮತ್ತು ಅಧಿಕಾರಿಗಳ ಗಮನಕ್ಕೆ, ಸರ್ಕಾರಕ್ಕೆ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನ ಕೂಡ ಮಾಡಿತ್ತು. ಏನು ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಸುದ್ದಿ ಬಿತ್ತರವಾಗ್ತಿದ್ದಂತೆ ಏನಂತಂದ್ರೆ ಅಧಿಕಾರಿಗಳು ಒಂದು ಎಚ್ಚೆತ್ತುಕೊಂಡಿದ್ದಾರೆ ಮತ್ತು ಸರ್ಕಾರಕ್ಕೆ ಈ ಒಂದು ಪ್ರಸ್ತಾವನೆಯನ್ನ ಕಳಿಸಿದ್ದಾರೆ. ಏನು ಕೊಪ್ಪಳದ CEO ವರ್ಗಜಿತ್ ನೇಗಿ ಅವರು ಕೂಡ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಏನಂತಂದ್ರೆ 2 ದಿನಗಳಲ್ಲಿ ನಾನು ಏನಂದ್ರೆ 10,000 ತಾಯಿ ಕಾರ್ಡ್ಗಳನ್ನ ಕಳಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದೇ ರೀತಿ ಏನಂತಂದ್ರೆ ಈಗಾಗಲೇ ಏನಂತಂದ್ರೆ 10,000 ಏನು ತಾಯಿ ಕಾರ್ಡ್ಗಳನ್ನ ಪ್ರಿಂಟ್ ಮಾಡಿ ಈಗಾಗಲೇ ಏನಂತಂದ್ರೆ ವಿತರಣೆ ಮಾಡಿದ್ದಾರೆ. ಏನು 4 ತಾಲೂಕುಗಳಿಗೆ 2,500 ತಾಯಿ ಕಾರ್ಡ್ಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಸದ್ಯ ಏನಂತಂದ್ರೆ ಈ ಒಂದು ತಾಯಿ ಕಾರ್ಡ್ಗಳಿಂದ ಏನಂತಾರೆ ಗರ್ಭಿಣಿಯರಿಗೆ ಬರ್ತಕ್ಕಂತಹ ಎಲ್ಲಾ ಸೌಲಭ್ಯಗಳನ್ನು ಕೂಡ ಕೊಡ್ಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕಂದ್ರೆ ಈ ಒಂದು ಕಾರ್ಡ್ ಇದ್ರೆ ಏನಂತಂದ್ರೆ ಮಾತೃವಂದನಾ ಯೋಜನೆ ಆಗಿರಬಹುದು, ಪೋಷಣ ಯೋಜನೆ ಆಗಿರಬಹುದು, ಮತ್ತೆ ಮಗುವಿನ ಬೆಳವಣಿಗೆ, ತಾಯಿಯ ಆರೋಗ್ಯದ ಬಗ್ಗೆ ಎಲ್ಲವನ್ನು ಕೂಡ ಇದರಲ್ಲಿ ಒಂದು ಮೆನ್ಷನ್ ಮಾಡಲಿಕ್ಕೆ ವೈದ್ಯರಿಗೂ ಕೂಡ ಮತ್ತೆ ಆಶಾ ಕಾರ್ಯಕರ್ತರಿಗೂ ಸಾಕಷ್ಟು ಒಂದು ಉಪಯೋಗ ಆಗುತ್ತೆ. ಆ ಒಂದು ಉದ್ದೇಶದಿಂದ ಏನಂದ್ರೆ ಈ ಒಂದು ತಾಯಿ ಕಾರ್ಡ್ ಅನ್ನ ಸರ್ಕಾರ ಪರಿಚಯ ಮಾಡಿತ್ತು. ಅದು ಕೂಡ ತುಂಬಾ ಒಳ್ಳೆಯ ಯೋಜನೆ. ಆದ್ರೆ ಸದ್ಯ ಕೇವಲ 4 ತಿಂಗಳಿಂದ ಏನಂದ್ರೆ ಕೆಲವು ಅಡೆತಡೆಗಳಿಂದ ಈ ಒಂದು ಸಮಸ್ಯೆ ಉಂಟಾಗಿತ್ತು. ಇದ್ರ ಬಗ್ಗೆ ಏನಂತಂದ್ರೆ ಸರ್ಕಾರದಲ್ಲಿ ತಾಯಿ ಕಾರ್ಡ್ ಕೊಡ್ಲಿಕ್ಕೂ ಕೂಡ ಹಣ ಇಲ್ವಾ ಅಂತಕ್ಕಂತಹ ಒಂದು ತಲೆಬರಹದ ಅಡಿಯಲ್ಲಿ ರಿಪಬ್ಲಿಕ್ ಕನ್ನಡ ಈ ಒಂದು ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಸದ್ಯ ಈ ಒಂದು ಸಮಸ್ಯೆಗೆ ರಿಪಬ್ಲಿಕ್ ಕನ್ನಡದ ಸುದ್ದಿಯಿಂದ ಏನಂತಂದ್ರೆ ಸದ್ಯ ಎಚ್ಚೆತ್ತುಕೊಂಡ ಸರ್ಕಾರ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀಡಿದೆ. ಸದ್ಯ ಏನಂತಂದ್ರೆ ಎಲ್ಲಾ ಕೇಂದ್ರಗಳಿಗೂ ತಾಯಿ ಕಾರ್ಡ್ ವಿತರಣೆ ಆಗ್ತಾ ಇದೆ ಅಂತ ಹೇಳ್ಬೋದು. ಇದು ರಿಪಬ್ಲಿಕ್ ಕನ್ನಡದ ಒಂದು ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ನೋಡಿ, ಕೊಪ್ಪಳದಲ್ಲಿ ರಿಪಬ್ಲಿಕ್ ಕನ್ನಡ ವರದಿಯ ಒಂದು ನಿರಂತರವಾದ ವರದಿ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಾರಣ, ಕಳೆದ 4 ತಿಂಗಳಿನಿಂದ ತಾಯಿ ಕಾರ್ಡ್ ವಿತರಣೆ ಆಗ್ತಾ ಇರಲಿಲ್ಲ. ಹಾಗಾಗಿ ಯಾವಾಗ ರಿಪಬ್ಲಿಕ್ ಕನ್ನಡ ಇದರ ಪರವಾಗಿ ಧ್ವನಿಯನ್ನ ಇತ್ತು, ಕೂಡಲೇ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಗೊತ್ತಾ? ಆ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಕಳೆದ 4 ತಿಂಗಳಿಂದ ಗರ್ಭಿಣಿ ಮಹಿಳೆಯರಿಗೆ ಸರ್ಕಾರ ನೀಡತಕ್ಕಂತಹ ತಾಯಿ ಕಾರ್ಡ್ ಏನಿತ್ತು, ಈ ತಾಯಿ ಕಾರ್ಡ್ ಅನ್ನ ಕೊಡೋದನ್ನ ಸರ್ಕಾರ ಬಂದ್ ಮಾಡಿತ್ತು. ಈ ಬಗ್ಗೆ ಏನಂತಂದ್ರೆ ರಿಪಬ್ಲಿಕ್ ಕನ್ನಡ ಏನಂತಂದ್ರೆ ಒಂದು ವಿಸ್ತೃತವಾದಂತಹ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. ಈ ಸುದ್ದಿಯ ಹಿನ್ನೆಲೆಯಲ್ಲಿ ಈ ಸದ್ಯ ಏನಂತಂದ್ರೆ ಸರ್ಕಾರ ಹಾಗೂ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಸದ್ಯ ಏನಂತಂದ್ರೆ ಕೊಪ್ಪಳ ಜಿಲ್ಲೆಗೆ 10,000 ತಾಯಿ ಕಾರ್ಡ್ಗಳನ್ನ ಈಗಾಗಲೇ ಪೂರೈಕೆ ಮಾಡಿದೆ. ಸದ್ಯ ನಾನು ಏನಂತಂದ್ರೆ ಕೊಪ್ಪಳದ THO ಆಫೀಸ್ ನಲ್ಲಿ ಇದೀನಿ. ಇಲ್ಲಿ ಬಂದಂತಹ ತಾಯಿ ಕಾರ್ಡ್ಗಳನ್ನ ತೋರಿಸ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯ ನೀವು ನೋಡ್ತಾ ಇರಬಹುದು, ಏನಂತಂದ್ರೆ ಕಳೆದ 4 ತಿಂಗಳಿಂದ ಈ ಒಂದು ತಾಯಿ ಕಾರ್ಡ್ ಗಳನ್ನ ವಿತರಣೆ ಆಗ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಏನಂತಂದ್ರೆ ತಾಯಿ ಕಾರ್ಡ್ಗಳು ಬಂದಿಲ್ಲ, ಏನು ಡಿಸ್ಟಿಕ್ ಇಂದ ತಾಲೂಕ್ ಪ್ಲೇಸ್ ಗಳಿಗೆ ಮತ್ತು PHC ಗಳಿಗೆ ತಾಯಿ ಕಾರ್ಡ್ಗಳು ಬಂದಿಲ್ಲ ಅಂತಕ್ಕಂಥ ಒಂದು ಕಾರಣದಿಂದ ಯಾವುದೇ ಒಂದು ಗರ್ಭಿಣಿ ಮಹಿಳೆಯರಿಗೆ ಈ ಒಂದು ತಾಯಿ ಕಾರ್ಡ್ ಅನ್ನ ಕೊಡ್ತಾ ಇರಲಿಲ್ಲ. ಇದರಿಂದ ಏನಂತಂದ್ರೆ ಏನು ತಾಯಿ ಮತ್ತು ಮಗುವಿನ ಮತ್ತು ಏನಂತಂದ್ರೆ ಗರ್ಭಿಣಿಯರ ಡಾಟಾವನ್ನ ಹೇಗೆ ಏನು ಸುರಕ್ಷಿತವಾಗಿ ಇಡಬೇಕು, ಮತ್ತೆ ಅದರ ಬಗ್ಗೆ ಏನಂತಂದ್ರೆ ಯಾವ ರೀತಿ ಲಸಿಕೆಯನ್ನ ಕೊಡಬೇಕು, ಎಲ್ಲ ಮಾಹಿತಿಗಳನ್ನ ಇಡ್ಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಈ ಬಗ್ಗೆ ಏನಂತಂದ್ರೆ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು ಮತ್ತು ಅಧಿಕಾರಿಗಳ ಗಮನಕ್ಕೆ, ಸರ್ಕಾರಕ್ಕೆ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನ ಕೂಡ ಮಾಡಿತ್ತು. ಏನು ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಸುದ್ದಿ ಬಿತ್ತರವಾಗ್ತಿದ್ದಂತೆ ಏನಂತಂದ್ರೆ ಅಧಿಕಾರಿಗಳು ಒಂದು ಎಚ್ಚೆತ್ತುಕೊಂಡಿದ್ದಾರೆ ಮತ್ತು ಸರ್ಕಾರಕ್ಕೆ ಈ ಒಂದು ಪ್ರಸ್ತಾವನೆಯನ್ನ ಕಳಿಸಿದ್ದಾರೆ. ಏನು ಕೊಪ್ಪಳದ CEO ವರ್ಗಜಿತ್ ನೇಗಿ ಅವರು ಕೂಡ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಏನಂತಂದ್ರೆ 2 ದಿನಗಳಲ್ಲಿ ನಾನು ಏನಂದ್ರೆ 10,000 ತಾಯಿ ಕಾರ್ಡ್ಗಳನ್ನ ಕಳಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದೇ ರೀತಿ ಏನಂತಂದ್ರೆ ಈಗಾಗಲೇ ಏನಂತಂದ್ರೆ 10,000 ಏನು ತಾಯಿ ಕಾರ್ಡ್ಗಳನ್ನ ಪ್ರಿಂಟ್ ಮಾಡಿ ಈಗಾಗಲೇ ಏನಂತಂದ್ರೆ ವಿತರಣೆ ಮಾಡಿದ್ದಾರೆ.
ಏನು 4 ತಾಲೂಕುಗಳಿಗೆ 2500 ತಾಯಿ ಕಾರ್ಡ್ಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಸದೇನಂತಂದ್ರೆ ಈ ಒಂದು ತಾಯಿ ಕಾರ್ಡ್ಗಳಿಂದ ಏನಂತಾರೆ ಗರ್ಭಿಣಿಯರಿಗೆ ಬರ್ತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಡ್ಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕಂದ್ರೆ ಈ ಒಂದು ಕಾರ್ಡ್ ಇದ್ರೆ ಏನಂತಂದ್ರೆ ಮಾತೃವಂದನಾ ಯೋಜನೆ ಆಗಿರಬಹುದು, ಪೋಷಣಾ ಯೋಜನೆ ಆಗಿರಬಹುದು, ಮತ್ತೆ ಮಗುವಿನ ಬೆಳವಣಿಗೆ, ತಾಯಿಯ ಆರೋಗ್ಯದ ಬಗ್ಗೆ ಎಲ್ಲವನ್ನು ಕೂಡ ಇದರಲ್ಲಿ ಒಂದು ಮೆನ್ಷನ್ ಮಾಡಲಿಕ್ಕೆ ವೈದ್ಯರಿಗೂ ಕೂಡ ಮತ್ತೆ ಆಶಾ ಕಾರ್ಯಕರ್ತರಿಗೂ ಸಾಕಷ್ಟು ಒಂದು ಉಪಯೋಗ ಆಗುತ್ತೆ. ಆ ಒಂದು ಉದ್ದೇಶದಿಂದ ಏನಂದ್ರೆ ಈ ಒಂದು ತಾಯಿ ಕಾರ್ಡ್ ಅನ್ನ ಸರ್ಕಾರ ಪರಿಚಯ ಮಾಡಿತ್ತು. ಅದು ಕೂಡ ತುಂಬಾ ಒಳ್ಳೆಯ ಯೋಜನೆ. ಆದ್ರೆ ಸದ್ಯ ಕೇವಲ 4 ತಿಂಗಳಿಂದ ಏನಂದ್ರೆ ಕೆಲವು ಅಡೆತಡೆಗಳಿಂದ ಈ ಒಂದು ಸಮಸ್ಯೆ ಉಂಟಾಗಿತ್ತು. ಇದ್ರ ಬಗ್ಗೆ ಏನಂತಂದ್ರೆ ಸರ್ಕಾರದಲ್ಲಿ ತಾಯಿ ಕಾರ್ಡ್ ಕೊಡ್ಲಿಕ್ಕೂ ಕೂಡ ಹಣ ಇಲ್ವಾ ಅಂತಕ್ಕಂತಹ ಒಂದು ತಲೆಬರಹದ ಅಡಿಯಲ್ಲಿ ರಿಪಬ್ಲಿಕ್ ಕನ್ನಡ ಈ ಒಂದು ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಸದ್ಯ ಈ ಒಂದು ಸಮಸ್ಯೆಗೆ ರಿಪಬ್ಲಿಕ್ ಕನ್ನಡದ ಸುದ್ದಿಯಿಂದ ಏನಂತಂದ್ರೆ ಸದ್ಯ ಎಚ್ಚೆತ್ತುಕೊಂಡ ಸರ್ಕಾರ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀಡಿದೆ. ಸದ್ಯ ಏನಂತಂದ್ರೆ ಎಲ್ಲಾ ಕೇಂದ್ರಗಳಿಗೂ ತಾಯಿ ಕಾರ್ಡ್ ವಿತರಣೆ ಆಗ್ತಾ ಇದೆ ಅಂತ ಹೇಳ್ಬೋದು. ಇದು ರಿಪಬ್ಲಿಕ್ ಕನ್ನಡದ ಒಂದು ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ನೋಡಿ, ಕೊಪ್ಪಳದಲ್ಲಿ ರಿಪಬ್ಲಿಕ್ ಕನ್ನಡ ವರದಿಯ ಒಂದು ನಿರಂತರವಾದ ವರದಿ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಾರಣ, ಕಳೆದ 4 ತಿಂಗಳಿನಿಂದ ತಾಯಿ ಕಾರ್ಡ್ ವಿತರಣೆ ಆಗ್ತಾ ಇರಲಿಲ್ಲ. ಹಾಗಾಗಿ ಯಾವಾಗ ರಿಪಬ್ಲಿಕ್ ಕನ್ನಡ ಇದರ ಪರವಾಗಿ ಧ್ವನಿಯನ್ನ ಇತ್ತೋ ಕೂಡಲೇ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಗೊತ್ತಾ? ಆ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕಳೆದ 4 ತಿಂಗಳಿಂದ ಗರ್ಭಿಣಿ ಮಹಿಳೆಯರಿಗೆ ಸರ್ಕಾರ ನೀಡತಕ್ಕಂತಹ ತಾಯಿ ಕಾರ್ಡ್ ಏನಿತ್ತು, ಈ ತಾಯಿ ಕಾರ್ಡ್ ಅನ್ನ ಕೊಡೋದನ್ನ ಸರ್ಕಾರ ಬಂದ್ ಮಾಡಿತ್ತು. ಈ ಬಗ್ಗೆ ಏನಂತಂದ್ರೆ ರಿಪಬ್ಲಿಕ್ ಕನ್ನಡ ಏನಂತಂದ್ರೆ ಒಂದು ವಿಸ್ತೃತವಾದಂತಹ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. ಈ ಸುದ್ದಿಯ ಹಿನ್ನೆಲೆಯಲ್ಲಿ ಈ ಸದ್ಯ ಏನಂತಂದ್ರೆ ಸರ್ಕಾರ ಹಾಗೂ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಸದ್ಯ ಏನಂತಂದ್ರೆ ಕೊಪ್ಪಳ ಜಿಲ್ಲೆಗೆ 10,000 ತಾಯಿ ಕಾರ್ಡ್ಗಳನ್ನ ಈಗಾಗಲೇ ಪೂರೈಕೆ ಮಾಡಿದೆ. ಸದ್ಯ ನಾನು ಏನಂತಂದ್ರೆ ಕೊಪ್ಪಳದ THO ಆಫೀಸ್ ನಲ್ಲಿ ಇದೀನಿ. ಇಲ್ಲಿ ಬಂದಂತಹ ತಾಯಿ ಕಾರ್ಡ್ಗಳನ್ನ ತೋರಿಸ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯ ನೀವು ನೋಡ್ತಾ ಇರಬಹುದು ಏನಂತಂದ್ರೆ ಕಳೆದ 4 ತಿಂಗಳಿಂದ ಈ ಒಂದು ತಾಯಿ ಕಾರ್ಡ್ ಗಳನ್ನ ವಿತರಣೆ ಆಗ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಏನಂತಂದ್ರೆ ತಾಯಿ ಕಾರ್ಡ್ಗಳು ಬಂದಿಲ್ಲ. ಏನು ಡಿಸ್ಟಿಕ್ ಇಂದ ತಾಲೂಕ್ ಪ್ಲೇಸ್ ಗಳಿಗೆ ಮತ್ತು PHC ಗಳಿಗೆ ತಾಯಿ ಕಾರ್ಡ್ಗಳು ಬಂದಿಲ್ಲ ಅಂತಕ್ಕಂಥ ಒಂದು ಕಾರಣದಿಂದ ಯಾವುದೇ ಒಂದು ಗರ್ಭಿಣಿ ಮಹಿಳೆಯರಿಗೆ ಈ ಒಂದು ತಾಯಿ ಕಾರ್ಡ್ ಅನ್ನ ಕೊಡ್ತಾ ಇರಲಿಲ್ಲ. ಇದರಿಂದ ಏನಂತಂದ್ರೆ ಏನು ತಾಯಿ ಮತ್ತು ಮಗುವಿನ ಮತ್ತು ಏನಂತಂದ್ರೆ ಗರ್ಭಿಣಿಯರ ಡಾಟಾವನ್ನ ಹೇಗೆ ಏನಂದ್ರೆ ಏನು ಸುರಕ್ಷಿತವಾಗಿ ಇಡಬೇಕು, ಮತ್ತೆ ಅದರ ಬಗ್ಗೆ ಏನಂತಂದ್ರೆ ಯಾವ ರೀತಿ ಲಸಿಕೆಯನ್ನ ಕೊಡಬೇಕು, ಎಲ್ಲ ಮಾಹಿತಿಗಳನ್ನ ಇಡ್ಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಈ ಬಗ್ಗೆ ಏನಂತಂದ್ರೆ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು ಮತ್ತು ಅಧಿಕಾರಿಗಳ ಗಮನಕ್ಕೆ, ಸರ್ಕಾರಕ್ಕೆ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನ ಕೂಡ ಮಾಡಿತ್ತು. ಏನು ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಸುದ್ದಿ ಬಿತ್ತರವಾಗ್ತಿದ್ದಂತೆ ಏನಂತಂದ್ರೆ ಅಧಿಕಾರಿಗಳು ಒಂದು ಎಚ್ಚೆತ್ತುಕೊಂಡಿದ್ದಾರೆ ಮತ್ತೆ ಸರ್ಕಾರಕ್ಕೆ ಈ ಒಂದು ಪ್ರಸ್ತಾವನೆಯನ್ನ ಕಳಿಸಿದ್ದಾರೆ. ಏನು ಕೊಪ್ಪಳದ CEO ವರ್ಣಿತ್ ನೇಗಿ ಅವರು ಕೂಡ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಏನಂತಂದ್ರೆ 2 ದಿನಗಳಲ್ಲಿ ನಾನು ಏನಂದ್ರೆ 10,000 ತಾಯಿ ಕಾರ್ಡ್ಗಳನ್ನ ಕಳಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದೇ ರೀತಿ ಏನಂತಂದ್ರೆ ಈಗಾಗಲೇ ಏನಂತಂದ್ರೆ 10,000 ಏನು ತಾಯಿ ಕಾರ್ಡ್ಗಳನ್ನ ಪ್ರಿಂಟ್ ಮಾಡಿ ಈಗಾಗಲೇ ಏನಂತಂದ್ರೆ ವಿತರಣೆ ಮಾಡಿದ್ದಾರೆ. ಏನು 4 ತಾಲೂಕುಗಳಿಗೆ 2500 ತಾಯಿ ಕಾರ್ಡ್ಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಸದೇನಂತಂದ್ರೆ ಈ ಒಂದು ತಾಯಿ ಕಾರ್ಡ್ಗಳಿಂದ ಏನಂತಾರೆ ಗರ್ಭಿಣಿಯರಿಗೆ ಬರ್ತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಡ್ಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕಂದ್ರೆ ಈ ಒಂದು ಕಾರ್ಡ್ ಇದ್ರೆ ಏನಂತಂದ್ರೆ ಮಾತೃವಂದನಾ ಯೋಜನೆ ಆಗಿರಬಹುದು, ಪೋಷಣಾ ಯೋಜನೆ ಆಗಿರಬಹುದು, ಮತ್ತೆ ಮಗುವಿನ ಬೆಳವಣಿಗೆ, ತಾಯಿಯ ಆರೋಗ್ಯದ ಬಗ್ಗೆ ಎಲ್ಲವನ್ನು ಕೂಡ ಇದರಲ್ಲಿ ಒಂದು ಮೆನ್ಷನ್ ಮಾಡಲಿಕ್ಕೆ ವೈದ್ಯರಿಗೂ ಕೂಡ ಮತ್ತೆ ಆಶಾ ಕಾರ್ಯಕರ್ತರಿಗೂ ಸಾಕಷ್ಟು ಒಂದು ಉಪಯೋಗ ಆಗುತ್ತೆ. ಆ ಒಂದು ಉದ್ದೇಶದಿಂದ ಏನಂದ್ರೆ ಈ ಒಂದು ತಾಯಿ ಕಾರ್ಡ್ ಅನ್ನ ಸರ್ಕಾರ ಪರಿಚಯ ಮಾಡಿತ್ತು. ಅದು ಕೂಡ ತುಂಬಾ ಒಳ್ಳೆಯ ಯೋಜನೆ. ಆದ್ರೆ ಸದ್ಯ ಕೇವಲ 4 ತಿಂಗಳಿಂದ ಏನಂದ್ರೆ ಕೆಲವು ಅಡೆತಡೆಗಳಿಂದ ಈ ಒಂದು ಸಮಸ್ಯೆ ಉಂಟಾಗಿತ್ತು. ಇದ್ರ ಬಗ್ಗೆ ಏನಂತಂದ್ರೆ ಸರ್ಕಾರದಲ್ಲಿ ತಾಯಿ ಕಾರ್ಡ್ ಕೊಡ್ಲಿಕ್ಕೂ ಕೂಡ ಹಣ ಇಲ್ವಾ ಅಂತಕ್ಕಂತಹ ಒಂದು ತಲೆಬರಹದ ಅಡಿಯಲ್ಲಿ ರಿಪಬ್ಲಿಕ್ ಕನ್ನಡ ಈ ಒಂದು ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಸದ್ಯ ಈ ಒಂದು ಸಮಸ್ಯೆಗೆ ರಿಪಬ್ಲಿಕ್ ಕನ್ನಡದ ಸುದ್ದಿಯಿಂದ ಏನಂತಂದ್ರೆ ಸದ್ಯ ಎಚ್ಚೆತ್ತುಕೊಂಡ ಸರ್ಕಾರ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀಡಿದೆ. ಸದ್ಯ ಏನಂತಂದ್ರೆ ಎಲ್ಲಾ ಕೇಂದ್ರಗಳಿಗೂ ತಾಯಿ ಕಾರ್ಡ್ ವಿತರಣೆ ಆಗ್ತಾ ಇದೆ ಅಂತ ಹೇಳ್ಬೋದು. ಇದು ರಿಪಬ್ಲಿಕ್ ಕನ್ನಡದ ಒಂದು ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.